ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಲೆಂತ್ ಬಂದುಬಿಟ್ಟು 13.5. ನಾನು ಬೆನ್ ಪಟ್ಟಿಗೆ ಏನದ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀನಿ ಮಡ್ಚೋದಕ್ಕೆ ಅಂತೇಳಿ. ಇಲ್ಲಿ ಹಳ್ಳಿ ಒಳಗೆ ಸ್ವಲ್ಪ 1 ಇಂಚ್ ಮಡಿಸ್ತೀನಿ ಅಂದರೆ ಅದು ಓಕೆ ಅನ್ನಂಗಿಲ್ಲ ಅವ್ರು. ನಮ್ಗೆ ಜಾಸ್ತಿ ಮಡ್ಚ್ಬೇಕು, ಬೆನ್ ಪಟ್ಟಿ ಜಾಸ್ತಿ ಮಡ್ಚಿದ್ರೆ ಚಂದ ಅಂತ ಹೇಳ್ಕೊಂತಾರೆ. ಹೀಗಾಗಿ ಇದು 2 ಇಂಚ್ ಜಾಸ್ತಿ ಮಡ್ಚ್ಕೊಳ್ಳೋದಕ್ಕೆ 2 ಇಂಚ್ ಜಾಸ್ತಿ ತೊಗೊಂಡು 15.5 ತೊಗೊಂಡಿದ್ದೀನಿ ಬ್ಯಾಕ್ ಸೈಡು. ಇದು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 14.5 ತೊಗೊಂಡಿದ್ದೀನಿ. ಬಗಲು 5 ಇಂಚ್ ತೊಗೊಂಡಿದ್ದೀನಿ. ಕೊರಳು 5.5, ಹಿಂಭಾಗದ ಕೊರಳು 6.5 ತೊಗೊಂಡಿದ್ದೀನಿ. 3 ಇಂಚು ಕ್ರಾಸ್ ಬೆಲ್ಟು, ಇದು ಈ ಸೈಡು 2.5 ಇಟ್ಕೊಂಡಿದ್ದೀನಿ. ಅಲ್ಲಿ ಈ ಥರ ಇರುತ್ತೆ ನಂದು ಡಯಾಗ್ರಾಮ್, ಈ ಥರ ಇರುತ್ತೆ. ಆಮೇಲೆ ಅವರಿಗೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ನಾನು ಎಷ್ಟೇ ಕಡಿಮೆ ಇಟ್ಕೊಂಡ್ರೂ ಅವ್ರ ಶೋಲ್ಡ್ರ್ ಆ ಕಡೆ ಹೊಳ್ತಾನೆ ಇರುತ್ತೆ. ಯಾಕಂದರೆ ಅವರು ಚಾಲ್ತಿ ಫುಲ್ ಅಂದರೆ ಫುಲ್ ಹತ್ತಿ ಐತೆ, ಚಾಲ್ತಿ ಭಾಳ ಹತ್ತಿ ಐತೆ ಅವ್ರದ್ದು. ಹಿಂಗಾಗಿಬಿಟ್ಟು 2 ಇಂಚಿನ ಒಳಗಡೆ ತೊಗೊಂಡಿದ್ದೀನಿ. 3 ಇಂಚು ಶೋಲ್ಡ್ರ್ ತೊಗೊಂಡಿದ್ದೀನಿ. ಇದು ಎಷ್ಟು ಇದು ತೊಗೊಂಡಿರ್ತೀವಲ್ಲ 10 ತೊಗೊಂಡಿದ್ದೀನಿ. ಅವ್ರಿಗೆ ಇರೋದು 8 ಇಂಚು ಸೈಜ್, ಅವ್ರದ್ದು 8 ಇಂಚ್ ಐತಿ. 10 ಇಂಚ್ ತೊಗೊಂಡಿದ್ದೀನಿ ಎಕ್ಸ್ಟ್ರಾ, 2 ಇಂಚ್ ಹೆಚ್ಚಿಗೆ ತೊಗೊಂಡಿದ್ದೀನಿ. ನಾನೇನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋದಿಲ್ಲ, ಡೈರೆಕ್ಟೇ ಹಾಕೊಂಡ್ಬಿಟ್ಟಿರ್ತೀನಿ. ಈ ಥರ ಇರುತ್ತೆ ನಂದು ಕಟ್ಟಿಂಗ್, ಅಷ್ಟೇ ಹೇಳ್ತಾಯಿದ್ದೀನಿ ನಿನಗೆ. ಓಕೆ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕೊರಳು, ಬಗಲು. ಆಮೇಲೆ ಇಲ್ಲಿ ನಾಚು ಹೊಡ್ಕೊಂಡ್ಬಿಡ್ತೀನಿ ನಾನು. ಇಷ್ಟು ಗುರ್ತು ಇಲ್ಲಿಷ್ಟು ಮಡ್ಚೋದು, ಬೆನ್ನು ಪಟ್ಟಿ ಮಡ್ಚೋದು, ಆಮೇಲೆ ಇಲ್ಲಿಷ್ಟು ಶೋಲ್ಡ್ರು ತೊಗೊಳೋದು, ಆಮೇಲೆ ಇಲ್ಲಿ ಇದೊಂದು ಡಾಚ್ ಹಿಡ್ಕೊಳ್ಳೋದು. ಇವು ಅಂತೂ ಕಾಮನಾಗಿ ಗೊತ್ತು. ಎಲ್ಲ ಕೈ ಎಳತೊಳಗೆ ಪಟ್ಟಣ ಬಂದುಬಿಡ್ತಾವೆ. ಅವಕ್ಕೆ ಏನು ನಾಚು ಹಾಕ್ಕೋಬೇಕಾಗಿಲ್ಲ, ಏನೂ ಇಲ್ಲ. ಸಾರಿ, ನೀನು ನಾಚು ಹಾಕ್ಕೊಳ್ಳೋದು ಅಂತ ಹೇಳ್ತೀನಿ ಇದಕ್ಕೆ. ಈ ಥರ ಇದೆ. ಆಮೇಲೆ ತೋಳು ಕಟ್ ಮಾಡೋದು ತೋರಿಸ್ತೀನಿ ನೋಡಿ. ಮಡಚಿ ಫೋಲ್ಡ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಸ್ವಲ್ಪ ಹಿಂದೆ ಮುಂದಾಗಿದೆ. ಈ ಥರ ಕೊರಳು ಒಂದು ಅರ್ಧ ಇಂಚ್ ಹಿಂದಿನ ಕೆಳಗಿದೆ, ಇದು ಅರ್ಧ ಇಂಚ್ ಮುಂದೆ ಇದೆ. ಇದು ಹಿಂಬಾಗಲು, ಹಿಂದಿಂದು ಬಾಗಿಲು, ಇದು ಮುಂಭಾಗದ ಬಾಗಿಲು. ಈ ಥರ ಇದೆ. ಇಲ್ಲಿ ಕ್ರಾಸ್ ಪಟ್ಟಿ ಇಷ್ಟು ಹಚ್ಕೊಳೋದಕ್ಕೆ 1-2 ಇಂಚ್ ಇಷ್ಟು ಮಡ್ಚ್ಕೊಳೋದಕ್ಕೆ ಸರಿ ಹೋಗಿಬಿಡುತ್ತೆ ಅಲ್ಲಿಗೆ. ಎಷ್ಟು ಈ ಥರ. ಇದು ಹಿಂಭಾಗ, ಇದು ಮುಂಭಾಗ. ಓಕೆ, ತೋಳು ಈ ಥರ ಡಯಾಗ್ರಾಮ್ ಹಾಕ್ಕೊಂಡಿದ್ದೀನಿ. ತೋಳು ಅವ್ರದ್ದು ಲೆಂತ್ ಬಂದುಬಿಟ್ಟು 6.5 ಇದೆ. ಲೆಂತ್ 6.5, ಅದರೊಳಗೆ 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. 8.5 ತೊಗೊಂಡಿದ್ದೀನಿ. ಅವ್ರದ್ದು ಇದು 2 ಇಂಚು ಇಲ್ಲಿ ಇದು ಕೊಟ್ಕೊಂಡಿದ್ದೀನಿ. 4.5 ತೊಗೊಂಡಿದ್ದೀನಿ. ಈ ಥರ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ನಾನು ಹಾಕೋದಷ್ಟೇ ನಿನಗೆ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ನಿನಗೆ ಅಯ್ಯೋ ಅಕ್ಕ ಈ ಥರ ಮಾಡಿ ಅಂತ ಅನ್ನೋದಿದ್ದರೆ ಹೇಳ್ಬೋದು. ಈಗ ಕಟ್ ಮಾಡ್ಕೊಂಡಿದ್ದೀನಿ ತೋಳು. ಇಲ್ಲಿ ನಾಚು ಹಾಕ್ಕೊಂಡಿದ್ದೀನಿ ಇಲ್ಲೊಂದು, ಆಮೇಲೆ ಇಲ್ಲೊಂದು ಶೋಲ್ಡ್ರಿಗೆ ಇದು ಅಟ್ಯಾಚ್ ಮಾಡ್ಕೋಬೇಕಲ್ವ, ಕರೆಕ್ಟ್ ಸಮ ಅಳತೆ ಅನ್ನೋದಕ್ಕಾಗಿ. ಇವಾಗ ನನಗಿನಿಂದ ಗೊತ್ತಾ? ಓಕೆ, ಇವಾಗ ಇದು ಕ್ರಾಸ್ ಬೆಲ್ಟ್ ಆಯಿತು, ಆಮೇಲೆ ತೋಳಾಯಿತು. ಇವಾಗ ಕ್ರಾಸ್ ಪಟ್ಟಿ. ಆಮೇಲೆ ಇದರಲ್ಲಿ ನಾನು ಗೋಟ್ ಕಟ್ತೀವಲ್ಲ, ಪೈಪಿಂಗ್ ಮಾಡ್ಕೊತೀವಲ್ಲ, ಅದನ್ನು ಕಟ್ ಮಾಡ್ಕೊತೀನಿ. ಕ್ರಾಸ್ ಆಗಿರಬೇಕಲ್ವ, ಅದಕ್ಕೆ ಕಟ್ ಮಾಡ್ಕೊಂಡು ಸಿಗ್ತೀನಿ ತಡಿಯಮ್ಮ. ಓಕೆ, ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಈ ಥರ ಹಿಂಗೆ ಬರಬೇಕದು ಪಟ್ಟಿ, ಈ ಥರ ಅಂದರೆ ಕರೆಕ್ಟಾಗಿ ಕೊಡುತ್ತೆ. 3 ಕಟ್ ಮಾಡ್ಕೊಂಡಿದ್ದೀನಿ, ಸಾಕು ಅವರಿಗೆ. ಯಾಕಂದರೆ ನೆಕ್ ಅಷ್ಟೊಂದು ಲೆಂತ್ ಇಲ್ವಲ್ಲ ಅವ್ರದ್ದು, ಹೀಗಾಗಿ 3 ಪಟ್ಟಿ ಅಷ್ಟೇ ಸಾಕು. ಇದನ್ನು ತೆಗೆದುಬಿಡ್ತೀನಿ. ಮತ್ತೇನಾದರೂ ಹಿಂಗೆ ಕೊಂಕಳಲ್ಲಿ ಸ್ವಲ್ಪ ಕಡಿಮೆ ಬಿತ್ತು ಅಂದರೆ ಹಾಕೊಳೋದಕ್ಕೆ ಬರುತ್ತೆ. ದಪ್ಪ ಇದ್ರು ಅಂದರೆ ಇಷ್ಟಿಷ್ಟು ಚೂರು ಮೊದಲು ಮಾಡಿ ತೆಗೆದಿಡ್ಬೇಕಾಗುತ್ತೆ ಅವರಿಗೆ. ಕಮ್ಮಿ ಬಿದ್ದರೆ ಹಾಕಬೇಕಲ್ವಾ ಅಂತ ಹೇಳಿಬಿಟ್ಟು. ಇವ್ರು ತೆಳ್ಳಗದಾರ, ಅಷ್ಟೊಂದೇನಿದು ಇಲ್ಲ. ಇದನ್ನು ತೆಗೆದುಬಿಟ್ಬಿಡೋದು. ಓಕೆ ಸ್ನೇಹಿತರೆ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಈ ಟೈಲರಿಂಗ್ ಕ್ಲಾಸ್ ಬಗ್ಗೆ ಅಂದರೆ ಒಂದು ಕಮೆಂಟ್ ಹಾಕಿ. ನಾನು ಫುಲ್ ಅಳತೆ ಹೆಂಗೆ ತೊಗೋಬೇಕು, ಹೆಂಗೆ ಮಾರ್ಕ್ ಮಾಡಬೇಕು, ಹೆಂಗೆ ಡಯಾಗ್ರಾಮ್ ಹಾಕಬೇಕು ಅನ್ನೋದು ಪೂರ್ತಿ ತಿಳಿಸ್ಕೊಡ್ತೀನಿ. ನಾನು ಸುಮ್ಮನೆ ಹಾಗೆ ಹಾಕಿದ್ದೀನಿ ಇದು ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಹಾಕಿ. ನಿಮ್ಗೆ ಪೂರ್ತಿ ಹೇಳ್ಕೊಡಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಫಸ್ಟ್ ಕ್ಲಾಸ್ನಿಂದ ಹೇಳ್ಕೊಡಿ ಅಂದರೆ ನಾನು ಹೇಳ್ಕೊಡ್ತೀನಿ. ಓಕೆ, ಬಾಯ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಕೂಡ ನಾನು ಹೊಲಿದಿರುವಂಥ ಬ್ಲೌಸು. ಇದು ಹೇಗಿದೆ ಅಂತ ಹಾಗೆ ತಿಳಿಸಿ. ಈ ಥರ ಮಾಡಿದ್ದೀನಿ ನೋಡಿ, ಮೊಗ್ಗೆ ಡಿಸೈನ್. ಇದೊಂಥರ ಇವಾಗ ನೀವು ಟ್ರೆಂಡ್ ಆಗಿದೆ ಇದೆಲ್ಲ. ಇವಾಗ
ಎಲ್ಲ ಥರ ಮಾಹಿತಿ ಕೊಡ್ತೀನಿ. ನಿಮಗೆ ಬೇಕು ಅನಿಸಿದರೆ ಕಮೆಂಟ್ ಹಾಕಿ. ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಕ್ಲಾಸ್ನಿಂದ ಹೇಳ್ಕೊತ ಬರ್ತೀನಿ. ಫಸ್ಟ್ ಅಂದರೆ ಚಿಕ್ಕ ಮಗುವಿನಿಂದ ಹಿಡ್ಕೊಂಡು ಫಸ್ಟ್ ಕ್ಲಾಸ್ ಶುರುವಾಗದೆ ಫಸ್ಟ್ ಮಗುವಿನಿಂದ ಹಿಡ್ಕೊಂಡು ಕುಂಚಿಗೆ, ಕುಲಾಯಿ, ಜಬಲ ಇಂಥವೆಲ್ಲ ಕಲಿಸ್ಕೊತ ಹೇಳ್ಕೊತ ಬರ್ತೀನಿ. ಕ್ಲಾಸ್ ನಡೆಸ್ತಾ ಬರ್ತೀನಿ. ನೀವು ಬೇಕಂದಲ್ಲಿ ಒಂದು ಕಮೆಂಟ್ ಹಾಕಿ ತಿಳಿಸಿ.